ಕೆಲವು ವಿಷಯಗಳ ನೀವು ನೋಡ್ತಿರೋ ವಿಯರ್ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ಪೂರ್ತಿಯಾದ ವಿವರನ ಹಿಡಿದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೋಸ್ಕರ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ. ಹಾಗೂ ಇವತ್ತಿನ ವೋಟಿಂಗ್ ರಿಸಲ್ಟ್ ಬಗ್ಗೆನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವೀಕ್ಷಕ್ ಅವರ ತಾಯಿ ಏನಿದ್ದಾರೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಅಂತ ಹೇಳ್ಬೋದು ವೀಕ್ಷಕರೇ. ಹೆಂಗೆ ಎಂಟ್ರಿ ಕೊಟ್ಟರು ಅಂದರೆ ಎಲ್ಲರಿಗೂ ಸ್ಟ್ಯಾಚ್ಯೂ ಆಗಿ ನಿಲ್ಸಿರ್ತಾರೆ ವೀಕ್ಷಕರೇ. ಅದರ ನಂತರ ಮೇನ್ ಡೋರ್ ಏನಿದೆ ಅದು ಓಪನ್ ಆಗುತ್ತೆ. ಅಲ್ಲಿಂದ ರಾಶಿಕ್ ಅವರಮ್ಮ ಏನಿದ್ದಾರೆ ಅವರು ಮನೆಗೆ ಎಂಟ್ರಿ ಕೊಡ್ತಾರೆ ವೀಕ್ಷಕರೇ. ತುಂಬ ಎಮೋಷನ್ ಆಗಿರ್ತಾರೆ ಅಂತ ಹೇಳ್ಬೋದು. ರಾಶಿಕ್ ಅವರು ಕಣ್ಣೀರು ಸಹ ಹಾಕ್ತಾರೆ ವೀಕ್ಷಕರೇ, ನೀವು ನೋಡ್ಬೋದು ಮುಂದಿನ ಫೋಟೋಸಲ್ಲಿ. ಅದರ ನಂತರ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಳ್ಳೆ ಟ್ರಿಲ್ಲರ್ ಕೊಟ್ಟೆ ಅವರು ಮನೆಗೆ ಎಂಟ್ರಿ ಕೊಟ್ಟರು ಅಂತ ಹೇಳ್ಬೋದು. ಒಬ್ಬ ಬಾಡಿ ಗಾರ್ಡ್ ಸಹ ಕಳಿಸಿದ್ದಾರೆ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು. ರಾಶಿಕ್ ಅವರ ಮುಂದೆ ನಿಂತಿದ್ದಾರೆ. ಏನಕ್ಕೆ ಇವರು ಕರೆಸಿದರು ಅಂದರೆ ಅವ್ರ ತಮ್ಮ ಆಟಾಡಿಸ್ತಾರೆ, ಮನೆಯವರೆಲ್ಲ ಯಾರೋ ಒಬ್ಬ ಕಳ್ಳ ಒಳಗಡೆ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೋಬೇಕು ಅಂತ. ಇವರು ಸಹ ಒಳಗಡೆ ಬಂದು ಅವ್ರನ್ನ ಹಿಡಿಯೋ ಥರ ಆ್ಯಕ್ಟಿಂಗ್ನ ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು, ಅವರು ಹಿಡಿಯೋಕ್ಕೆ ಓಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೊಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು, ಇವರು ರಾಶಿಕ್ ಅವರು ತುಂಬ ಗಾಬರಿ ಆಗಿದ್ದಾರೆ, ಯಾಕಂದರೆ ಇವರು ಸಹ ಬಂದಿದ್ದಾರೆ. ಇದ್ರ ಕಳ್ಳ ಎಂಟ್ರಿ ಕೊಟ್ಬಿಟ್ರ ಮನೆ ಒಳಗಡೆ ಅಂತ ಅವರು ಅನ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ರಾಶಿಕ್ ಅವರ ತಮ್ಮ ಎಂಟ್ರಿ ಕೊಟ್ಟಿದ ತಕ್ಷಣ ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಅದರ ನಂತರ ರಾಶಿಕ್ ಅವರು ತುಂಬ ಅಳ್ತಾರೆ, ಅವ್ರ ತಮ್ಮ ಬಂದಾಗು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಅವ್ರ ತಮ್ಮ ಬಂದಿದ ತಕ್ಷಣ ತಪ್ಕೋತಾರೆ ವೀಕ್ಷಕರೇ. ಅದರ ನಂತರ ಎಂಟ್ರಿ ಕೊಡೋದು ಯಾರಪ್ಪ ಅಂದರೆ ಅದು ಸೂರಜ್ ಅವರ ಅಮ್ಮ ವೀಕ್ಷಕರೇ. ಸೂರಜ್ ಅಮ್ಮ ಅವ್ರನ್ನ ಕ್ಲಿಯರಾಗಿ ತೋರಿಸಲ್ಲ. ಅದು ಹೆಂಗೆ ತೋರಿಸ್ತಾರೆ ಅಂದರೆ ವೀಕ್ಷಕರೇ, ಅವರ ವಾಯ್ಸ್ ಏನಿದೆ ಅದನ್ನು ಬಿಗ್ ಬಾಸ್ ಹೌಸ್ಗೆ ಹಾಕ್ತಾರೆ. ಏನಪ್ಪ ಹಾಕ್ತಾರೆ ಅಂದರೆ ಅದು ನೋಡ್ಕೊಬರೋಣ ಬನ್ನಿ. ಅವ್ರು ಏನಪ್ಪ ಹಾಕ್ತಾರೆ ಅಂದರೆ, ನಿನ್ನ ಕೈ ರುಚಿ ತಿಂದು ತುಂಬ ದಿವಸ ಆಗಿತ್ತು, ನನಗೆ ಊಟ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ ಇಲ್ಲ ಅಂತ. ಅದನ್ನು ಲೆಟರ್ ಮೂಲಕ ಸೂರಜ್ ಅವ್ರಿಗೆ ಕಳ್ಸಿಕೊಟ್ಟಿದ್ದಾರೆ. ಅದು ಒಂದು ಕ್ಯಾರಿಯರ್ ಮುಖಾಂತರ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರ ನಂತರ ಸೂರಜ್ ಅವರು ಅವರ ತಾಯಿಗೋಸ್ಕರ ಕಷ್ಟಪಟ್ಟು ಅಡುಗೆನ ಮಾಡ್ತಾರೆ ವೀಕ್ಷಕರೇ. ಅದರ ನಂತರ ಅವರ ತಾಯಿ ಏನಿದೆ ಅವರು ಟಿ ವಿಲೇ ಬರ್ತಾರೆ ವೀಕ್ಷಕರೇ. ಆದ್ದರಿಂದ ಅವರು ಸೂರಜ್ ಅವರು ಬೇಗನೆ ಓಡಿ ಅಡುಗೆನ ಮಾಡ್ಕೊಂಡಿರ್ತಾರೆ. ಅದರ ನಂತರ ಅವರು ಆ ರೂಮ್ಗೆ ಹೋಗಿ ಅವ್ರ ಅಮ್ಮಂಗೆ ತಿನ್ನಿಸ್ತಾರೆ ಅಂತ ಅನ್ಕೋಬೋದು ವೀಕ್ಷಕರೇ. ಇಲ್ಲಿ ನೋಡ್ತಿರ್ಬೋದು, ಏನಪ್ಪ ಆಗುತ್ತೆ ಅಂದರೆ ಗಿಲ್ಲಿ ಅವ್ರು ಏನಿದ್ದಾರೆ ರಾಶಿಕ್ ಅವ್ರ ಅಮ್ಮಂಗೆ ಕೇಳ್ತಾರೆ, ನಮ್ಮ 5 ಜನ ಹುಡುಗರಲ್ಲಿ ನಿಮಗೆ ಯಾರು ಇಷ್ಟ ಅಂತ. ಅದಕ್ಕಾಗಿ ರಾಶಿಕ್ ಅವ್ರ ಅಮ್ಮ ಹೇಳ್ತಾರೆ, ನಾನೇನಾದ್ರು ಯಾರು ಫೇವ್ರೇಟ್ ಅಂತ ಹೇಳಿದ್ರೆ ನಮ್ಮ ಹುಡುಗಿ ಏನಿದ್ದಾಳೆ ಅವಳಿಗೆ ನೀವು ಬೇಜಾರು ಮಾಡಿಸ್ತೀರಾ ಅಂತ ಹೇಳ್ತಾರೆ. ಎಲ್ಲರ ಮನೆಯವರು ಸಹ ಏನು ಹೇಳೋದಿಲ್ಲ. ನೀವು ಬೇಜಾರು ಮಾಡಿಸ್ತೀರಾ ಅಂತಲೇ ಏನು ಹೇಳೋದಿಲ್ಲ ಅಂತ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ವೀಕ್ಷಕರೇ. ಇಷ್ಟಾಗಿತ್ತು. ಮುಂದಿನ ಯಾರು ಬರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ನು ವೋಟಿಂಗ್ ರಿಸಲ್ಟ್ ಬಗ್ಗೆ ವೀಕ್ಷಕರೇ ಇನ್ನು 10 ಜನ ನಾಮಿನೇಟ್ ಆಗಿದ್ರು, ನಿಮಗೆ ಗೊತ್ತಿರ್ಬೋದು, ನಿನ್ನೆ ಎಪಿಸೋಡಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇದೇನು ನೆಕ್ಸ್ಟು ಯಾರೆಲ್ಲ ಯಾವ ಸ್ಥಾನದಲ್ಲಿ ಅಂತ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಇನ್ನು 10ನೇ ಸ್ಥಾನದಲ್ಲಿರೋದು ರಾಶಿಕ್ ಅವರು ವೀಕ್ಷಕರೇ. ಇವ್ರಿಗೆ 2980 ಓಟ್ಗಳು ಸಿಕ್ಕಿದೆ. 9ನೇ ಸ್ಥಾನದಲ್ಲಿರೋದು ಅದು ಧನುಷ್ ಅವ್ರಿಗೆ. ಧನುಷ್ ಅವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದರೆ 3000 ಓಟ್ ಸಿಕ್ಕಿದೆ. ಅದರ ನಂತರ 8ನೇ ಸ್ಥಾನದಲ್ಲಿರೋದು ಸೂರಜ್ ಅವರು. ಸೂರಜ್ ಅವ್ರಿಗೆ 4000 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಚಿಲ್ಲರೆ ಏನೋ ಇದೆ, 4289 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. 7ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಧ್ರುವಂತ್ ಅವ್ರಿಗೆ. ಧ್ರುವಂತ್ ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಅವ್ರಿಗೆ 5500 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 6ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಮಾಳು ಅವ್ರಿಗೆ. ಮಾಳು ಅವ್ರಿಗೆ 5980 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ರಾಶಿಕ್ ಅವರು, ಅಶ್ವಿನಿ ಅವರಿರೋದು. ಅವ್ರಿಗೆ 6000 ಓಟ್ ಸಿಕ್ಕಿದೆ ವೀಕ್ಷಕರೇ. ಇನ್ನು 4ನೇ ಸ್ಥಾನದಲ್ಲಿರೋದು ಯಾರು ಅಂತ ನೀವು ಗೆಸ್ ಮಾಡಿ, ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ 4ನೇ ಸ್ಥಾನದಲ್ಲಿ ಯಾರು ಅಂತ. ನಾನು 3ನೇ ಸ್ಥಾನದಲ್ಲಿರೋದು ಸ್ಪಂದನ ಅವರು. ಸ್ಪಂದನ ಅವ್ರಿಗೆ 7500 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. 2ನೇ ಸ್ಥಾನದಲ್ಲಿ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಅದು ರಕ್ಷಿತಾ ಅವರು. ಇವ್ರಿಗೆ 9800 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ನಾನು 1ನೇ ಸ್ಥಾನದಲ್ಲಿ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಅದು ನನ್ ಅದರ್ ದೆನ್ ಗಿಲ್ಲಿ ಅವರು. ಗಿಲ್ಲಿ ಅವರು 15200 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಒಳ್ಳೆ ಲೀಡಿಂಗಲ್ಲಿ ಹೋಗ್ತಾ ಇದ್ದಾರೆ. ಈ ಸಲಿನೂ 10 ಲಕ್ಷ ಕ್ರಾಸ್ ಮಾಡೋ ಚಾನ್ಸಸ್ ಕಾಣಿಸ್ತಾ ಇದೆ ವೀಕ್ಷಕರೇ. 10 ಲಕ್ಷ ಕ್ರಾಸ್ ಮಾಡ್ತಾರೆ ಅಂತ ಅನ್ಕೋತೀನಿ. 4ನೇ ಸ್ಥಾನದಲ್ಲಿ ಇರೋದು ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿರ್ತೀರಾ ಅನ್ಕೋತೀನಿ. 4ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಅದು ರಘು ಅವರು. ಇವ್ರಿಗೆ 6900 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಟಾಪ್ 3 ನೋಡ್ಕೊಬರೋದು ಅಂದರೆ ಗಿಲ್ಲಿ, ರಕ್ಷಿತಾ, ಸ್ಪಂದನ ಅವರು ಟಾಪ್ 3ಯಲ್ಲಿದ್ದಾರೆ ವೀಕ್ಷಕರೇ. ಇಷ್ಟಾಗಿತ್ತು ಗೈಸ್, ವೋಟಿಂಗ್ ರಿಸಲ್ಟ್ ಏನಿತ್ತು ಅದು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಹಾಗೂ ನೀವು ಏನಾದರೂ ಗಿಲ್ಲಿ ಫ್ಯಾನ್ ಆಗಿದ್ದರೆ ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ, ರಕ್ಷಿತಾ ಫ್ಯಾನ್ ಆಗಿದ್ದರೆ ಬ್ಲೂ ಹಾರ್ಟ್ನ ಕಮೆಂಟ್ ಮಾಡಿ, ಹಾಗೂ ಅಶ್ವಿನಿ ಅವರ ಫ್ಯಾನ್ ಆಗಿದ್ದರೆ ಯೆಲ್ಲೋ ಹಾರ್ಟ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಎಷ್ಟು ಜನ ಯಾರಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತ ನೋಡೋಣ.
ಕಮೆಂಟ್ ಮೂಲಕ ವೀಕ್ಷಕರೇ. ಸೊ ಮುಂದಿನ ಸಂಜೆಯಲ್ಲಿ ಯಾರಿಗೆ ಎಷ್ಟು ವೋಟ್ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ವೀಕ್ಷಕರೇ. ಇಷ್ಟ ಆಗಿತ್ತು ಅಪ್ಡೇಟು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.